ಹಾಯ್ ಗೈಸ್, ಈಗ ಮತ್ತೊಂದು ವಾಟರ್ ಫಾಲ್ಗೆ ಹೋಗ್ತಾ ಇದ್ದೀವಿ. ಇದರ ಹೆಸರು ಬಂದು ಬೆಳ್ಳಿಗುಂಡಿ ಅಂತ. ಲೋಕಲ್ಸ್ನ ಕೇಳಿದಾಗ ಕಷ್ಟ ಇದೆ ಇವಾಗ ನೀವು ಫಾಲ್ಸ್ ಹತ್ರ ರೀಚ್ ಆಗೋದು, ಫ್ಲೋ ಜಾಸ್ತಿ ಇದೆ ಅಂತ ಹೇಳಿದರೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀವಿ. ಆಗಲಿಲ್ಲ ಅಂದರೆ ದೂರದಿಂದನೇ ಎಂಜಾಯ್ ಮಾಡ್ಕೊಂಡು ರಿಟರ್ನ್ ಹೋಗ್ತೀವಿ. ಈ ಫಾಲ್ಸ್ಗೂ ನಿಷೇಧ ಮಾಡಿದ್ದಾರೆ, ಬಟ್ ಟ್ರೈ ಮಾಡೋಣ ಎಷ್ಟು ಮಾಡೋಕ್ಕಾಗುತ್ತೋ. ಫಾಲ್ಸ್ಗೆ ಹೋಗೋ ಟ್ರೈಲಲ್ಲಿ ನೋಡಿ ಒಂದು ತೊಟ್ಟಿ ಥರ ಅವರೇ ಕ್ರಿಯೇಟ್ ಮಾಡಿದ್ದಾರೆ. ಈ ಬೆಟ್ಟದ ಕಡೆಯಿಂದ ತೋಟದಿಂದ ಬರೋ ನೀರೆಲ್ಲ ಹೋಗಿ ಅದರಲ್ಲಿ ಸ್ಟೋರ್ ಆಗ್ತಾಯಿದೆ. ಬ್ಲೂಯಿಶ್ ಆಗಿದೆ ವಾಟರ್. ಸ್ವಿಮ್ಮಿಂಗ್ ಮಾಡೋದಕ್ಕೆ ಮಾತ್ರ ಒಳ್ಳೆ ಪ್ಲೇಸ್ ಅಂದ್ಕೊತೀನಿ. ನ್ಯಾಚುರಲ್ಲು ಪಾಂಡ್ ಒಂದು ಡಿಗ್ ಮಾಡಿದ್ದಾರೆ, ಅದರಲ್ಲಿ ನೀರು ನೋಡಿ ಯಾವ ಥರ ಊರ್ತಾ ಇದೆ ಅಂತ. ಈ ವಾಟರ್ ಫಾಲ್ಸ್ಗೆ ಪ್ರಾಪರ್ ಟ್ರೇಲ್ ಇಲ್ಲ ಅನಿಸುತ್ತೆ. ನಾವೇ ಯಾವುದೋ ಒಂದು ರೂಟ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲಿ ಹೋಗಿ ಎಲ್ಲಿ ತಿಳ್ತೀವೋ ಅಂತ ಗೊತ್ತಿಲ್ಲ. ಇಲ್ಸಿ ಐ ಥಿಂಕ್ ಟ್ರೇಲ್ ಸಿಕ್ಕಿದೆ ನಮಗೆ. ನೋಡೋಣ. ಡೆನ್ಸ್ ಟ್ರೇಲ್ ಇದೆ, ವೆರಿ ಲೆಸ್ ಯೂಸ್ಡ್ ಆ್ಯಕ್ಚುಲಿ. ಪ್ರಾಬಬ್ಲಿ it will take us to the waterfall base. Again, it depends on water crossings. ಮತ್ತೆ ಲೀಚಸ್ ಅಟ್ಯಾಕ್ ಸ್ಟಾರ್ಟ್ ಆಯ್ತು ನಮಗೆ. ವಾವ್, ವಾಟ್ ಎ ಕೆನಾಪಿ. ಫಸ್ಟ್ ಸ್ಮಾಲ್ ಸ್ಟ್ರೀಮ್ ಸಿಕ್ತು ನಮಗೆ. ಐ ಬಿಲೀವ್ ಯಾವುದು ಮೈನ್ ಸ್ಟ್ರೀಮ್ ಸಿಗಲ್ಲ, ಬರೀ ಸ್ಮಾಲ್ ಸ್ಟ್ರೀಮ್ಸ್ ಕ್ರಾಸ್ ಮಾಡಬೇಕು. ಯಾಕಂದರೆ ಫಾಲ್ಸ್ದು ಮೈನ್ ಸ್ಟ್ರೀಮು ರೈಟ್ ಬ್ಯಾಂಕಲ್ಲೇ ಹೋಗ್ತಾ ಇದ್ದೀವಿ ನಾವು. ಐ ಡೋಂಟ್ ಥಿಂಕ್ ಲೈಕ್ ದೇರ್ ಇಸ್ ಎ ಕ್ರಿಸ್ ಕ್ರಾಸ್ ಆಫ್ ದಿ ಮೈನ್ ಸ್ಟ್ರೀಮ್. ನೋಡಿ, ಇಲ್ಲಿಂದ ನೀರು ಬಂದು ಬಿದ್ದು ಇಟ್ಸ್ ಜಸ್ಟ್ ಗೋಯಿಂಗ್ ಅಂಡರ್ಗ್ರೌಂಡ್. ಎಲ್ಲ ಅಂತಲೂ ಗೊತ್ತಾಗ್ತಿಲ್ಲ. ಅಂಬರೀಷ್ ಅವರು ಉಂಬಳದ ಜೊತೆ ಸರಸವಾಡುತ್ತಿದ್ದಾರೆ. ಯಾಕೆ ಬ್ರೋ ಹತ್ತಿದ್ಯಾ? 1 ಕಿಲೋಮೀಟರ್ ಬಂದಿದ್ದೀವಿ ಟ್ರೈಲಲ್ಲಿ. ಸ್ವಲ್ಪ ಚಾಲೆಂಜಿಂಗ್ ಟೆರೆನ್ ಸ್ಟಾರ್ಟ್ ಆಗಿದೆ, ಸ್ಲಿಪ್ರಿ ಇದೆ. ಓ ಮೈ ಗಾಡ್. ಅನದರ್ ಸ್ಮಾಲ್ ವಾಟರ್ ಕ್ರಾಸಿಂಗ್. ಇದು 3ನೇ ವಾಟರ್ ಕ್ರಾಸಿಂಗು ಈ ಟ್ರೈಲಲ್ಲಿ. ದಾರಿ ಮಿಸ್ ಆಗಿಬಿಡ್ತು. ದಾರಿ ಮಿಸ್ ಆಗಿ ಆಲ್ಮೋಸ್ಟ್ ಒಂದು 20 ಮಿನಿಟ್ಸು ಹುಡ್ಕಾಡ್ಕೆ ಮತ್ತೆ ವಾಪಸ್ ಬಂದ್ವಿ. ಆಮೇಲೆ ಸಿಕ್ತು ಟ್ರೈಲು. ಪ್ರಾಬ್ಲಿ ಇದೇ ಇರಬೇಕು ಅಂದ್ಕೊತೀನಿ. ಪದೇಗಳಲ್ಲೆಲ್ಲ ಒದ್ದಾಡಿ ಆಚೆಗೆ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು. ನೋಡುವ, ಐ ಥಿಂಕ್ ಇದೇ ಇರಬೇಕು. ಅಲ್ಲಿ ಮುಂದೆ ಹೋದ್ವಿ ಮತ್ತೆ, ಬಟ್ ಟ್ರೈಲ್ ಅಗೇನ್ ಮಿಸ್ ಆಯಿತು ಅನ್ನೋದಕ್ಕಿಂತ ಆ್ಯಕ್ಚುಲಿ ಟ್ರೈಲ್ ಬ್ಲಾಕ್ ಆಗಿದೆ. ಸಿಕ್ಕಾಪಟ್ಟೆ ಬುಷಸ್ಸು ಬೆಳೆದು ಬಿಟ್ಟಿದೆ. ನಮಗೆ ಅದನ್ನ ಬೀಟ್ ಮಾಡ್ಕೊಂಡು ಮುಂದೆ ಹೋಗೋಕ್ಕಾಗಲಿಲ್ಲ. ಸೊ ಅದರಿಂದ ಬೆಟರ್ ಟು ರಿಟರ್ನ್ ಹೋಗ್ತಾ ಇದ್ದೀವಿ. ಅಲ್ಲಿ ಟ್ರೈಲ್ ಎಂಡಾದಾಗ ಮುಂದೆ ಹೋಗೋದಕ್ಕೆ ಟ್ರೈ ಮಾಡಿದ್ವಿ, ಬಟ್ ಅಲ್ಲಿ ಅಗೇನ್ ಲೈಕ್ ಅನದರ್ ಒಂದು 30 ಮಿನಿಟ್ಸು
ವೇಸ್ಟ್ ಆಯಿತು ಟ್ರೈಲ್ ಸರ್ಚ್ ಮಾಡಿಕೊಂಡು. ಸೊ ಮಳೆನೂ ಜಾಸ್ತಿ ಆಯಿತು, ಮುಂದೆ ಹೋಗೋದು ಯೂಸ್ ಇಲ್ಲ ಅಂತ ಹೇಗಿದ್ದರೂ ಒಂದು 1.5 ಕಿಲೋಮೀಟರ್ ಬಂದಿದ್ವಿ. ಮೇ ಬಿ ಇನ್ನೊಂದು 1.5 ಕಿಲೋಮೀಟರ್ ಇತ್ತು ಅನಿಸುತ್ತೆ ವಾಟರ್ ಫಾಲ್ಸ್ ಬೇಸ್ಗೆ. ಸೊ ಲೆಟ್ಸ್ ಟ್ರೈ ಟು ಟೇಕ್ ಅ ಡ್ರೋನ್ ಶಾಟ್ಸ್ ಅಂದ್ಬಿಟ್ಟು ಡ್ರೋನ್ ಹಾರಿಸಿದ್ವಿ. ಒಂದು 2-3 ಶಾಟ್ ತೊಗೊಂಡ್ವಿ ಅಷ್ಟೇ. ಮಳೆ ಜೋರಾಯಿತು, ಸೊ ಡ್ರೋನ್ ಇಳಿಸ್ಕೊಂಡು ರಿಟರ್ನ್ ಬರ್ತಾಯಿದ್ವಿ. ಬೇಸ್ಗೆ ಹೋಗೋ ಅಷ್ಟರಲ್ಲಿ ನಾನು ತೆಗೆದಿರೋ ಕೆಲವೊಂದು ಡ್ರೋನ್ ಶಾಟ್ಸ್ ಇದೆ, ಅದನ್ನ ನೋಡ್ಕೊಳ್ಳಿ. ವಿಲ್ ಸಿ ಯು ದೇರ್. ಎಷ್ಟು ಚೆನ್ನಾಗಿದೆ ನೋಡಿ ಈ ವಾಟರ್ಫಾಲು. ಬೆಳ್ಳಿಗುಂಡಿ ಅಂತ ಇದು. ನಾನು ಆ್ಯಕ್ಚುಲಿ ಈ ವಾಟರ್ಫಾಲ್ಗೆ ಜೂನ್ ಲಾಸ್ಟ್ ವೀಕಲ್ಲಿ ಅಂದ್ಕೊತೀನಿ ಬಂದಿದ್ದೆ. ಅಂದರೆ ಇಲ್ಲಿ ಈ ಕಡೆಯಿಂದ ಬಂದಿರಲಿಲ್ಲ, ಸಾಗರ ಕಡೆಯಿಂದ ಕೋಗೂರು ಕ್ರಾಸ್ ಅಲ್ಲಿ ಲೆಫ್ಟ್ ತಗೊಂಡು ಬಂದಿದ್ದೆ ವಾಟರ್ಫಾಲ್ಗೆ. ಆಮೇಲೆ ಅತ್ತಿಮನೆ ಅಂತ ಒಂದು ಸ್ಮಾಲ್ ವಿಲೇಜ್ ಸಿಗುತ್ತೆ, ಅಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಟ್ರೆಕ್ ಮಾಡಿಕೊಂಡು ಬಂದರೆ ಈ ವಾಟರ್ಫಾಲು ಟಾಪಲ್ಲ, ವ್ಯೂ ಪಾಯಿಂಟ್ ರೀಚ್ ಆಗ್ತೀವಿ. ಈ ವಾಟರ್ಫಾಲ್ ಟಾಪ್ಗೆ ರೀಚ್ ಆಗೋದಕ್ಕೆ ಟ್ರೈಲ್ ಕ್ಲೋಸ್ ಆಗಿದೆ ಅಂತೆ. ಸೊ ಈಗ ಸೆಕೆಂಡ್ ಟೈಮ್ ಬೇಸ್ಗೆ ಬರೋಣ ಅಂತ ಒಂದು ಎಫರ್ಟ್ ಹಾಕಿದ್ವಿ, ಬಟ್ ಅದು ಫೇಲ್ ಆಯಿತು.